रामू सातवर, दिलीप पवार मांजरी, ज्योती गेट, बसवराज कल्याणी, सुनील चक्रे, गोपी गावडे, सुरेश माने, मल्लू कुरिदड्डे, ಪಿಂಟು ಬಡಿಗೇರ್, ಜೀತು ಪಾಟೀಲ್, ರಮೇಶ್ ಪೂಜಾರಿ, ಅದೇ ರೀತಿಯಾಗಿ ಲಕ್ಷ್ಮಣ್ ಕೋಪ್ ಇವರೆಲ್ಲ ಈ ನಾಟಕದ ರೈತನ ಮಕ್ಕಳು ನಾಟಕ ಪಾತ್ರಧಾರಿಗಳಾಗಿರ್ತಕ್ಕಂಥವ್ರು ಇವರು. ಲಕ್ಷ್ಮಣ್ ಕೋಪ್, ಜಕ್ಕಪ್ಪ ಕೋಪ್, ವಿಠ್ಠಲ್ ಬಡಿಗೇರ್, ಬಸವರಾಜ್ ಮಠಪತಿ, ಋಷಭ್ ಮುಖ್ರೆ, ಅಜಿತ್ ಸಾತ್ವಾರ್, ಗಂಗಾಧರ್ ಮುನ್ನೋಳಿ, ಜಗದೀಶ್ ಚೌಗಲಾ, ನಿಂಗಪ್ಪ ಗೌಡರು, ಗಂಗಾಧರ್ ಕಲ್ಯಾಣ್, ಗಂಗಾ ನಕ್ಷತ್ರ, ಮಾಲಾ ಲೋಕಾಪುರೆ, ಮೀನಾಕ್ಷಿ ಜಮಖಂಡಿ, ಮಂಜುಳಾ ಮುದೋಳ್, ಮಾಂತೇಶ್ ಚಚಡಿ, ಸದಾನಂದ್ ಹಲಗಲಿ, ಸೋಮಣ್ಣ ಹಲಗಲಿ, ಅದೇ ರೀತಿಯಾಗಿ ಖಾಜಾ ಸಾಹೇಬ್ ದೇಸಾಯಿ. ದಯವಿಟ್ಟು ಅವರೆಲ್ಲ ಈ ವೇದಿಕೆಯ ಪಕ್ಕದಲ್ಲಿ ಬರ್ಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಜಲ್ದಿ ಬರ್ರಿ. ಪರವೂರಿಂದ ಬಂದಿರತಕ್ಕಂಥ ಇನ್ನ ಅರವರು ಅಶೋಕ್ ಮಾಳಿ ಮತ್ತು ಅಣ್ಣಪ್ಪ ಕೇಂದ್ರ ಅವರು ಕೂಡ ಈ ವೇದಿಕೆಗೆ ಹಿಂದುಗಡೆ ಬರಬೇಕಂತ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ನತಮಸ್ತಕನಾಗುತ್ತಾ ಈ ಬಸವೇಶ್ವರ ನಾಟ್ಯ ಸಂಘದ ಒಡೆಯರಾಗಿರ್ತಕ್ಕಂಥ ಸಿನ್ನು ಲೈಕೊಳ್ಳಿ ಅವರನ್ನು ಕೂಡ ವಂದಿಸುತ್ತಾ ರಾಷ್ಟ್ರೀಯ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಗಣೇಶ ನಾಮೋಪಗಾರ್ ಅವರನ್ನು ಕೂಡ ವಂದಿಸುತ್ತಾ ಈ ಕಲಾ ತಂಡದಲ್ಲಿ ಭಾಗವಹಿಸಿರ್ತಕ್ಕಂಥವರನ್ನು ಕೂಡ ನೆನಪಿಸುತ್ತಾ ಆಗಮಿಸಿದ ಕಲಾ ರಸಿಕರಿಗೆಲ್ಲ ಯಾವತ್ತು ಚಿರನುಯಿ. ಅದೇ ರೀತಿಯಾಗಿ ಈ ಒಂದು ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ ನಿಂಗೋಳವರ ಒಂದು ಪಾದಕ್ಕೂ ನತಮಸ್ತಕನಾಗಿ ತಮಗೆಲ್ಲ ತಿಳಿದ ಹಾಗೆ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಬಸವರಾಜ್ ಅವರ ವಿರಚಿತ ಶ್ರೀ ಗಣೇಶ್ ಮೊಪ್ಪಗಾರ್ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂಥ ರೈತನ ಮಕ್ಕಳು ಅಂತಕ್ಕಂಥ ನಾಟಕವನ್ನ ನಮ್ಮ ಯಕ್ಷಂಬದ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಇವರು ಆರಂಭಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆಯ ಮೇಲೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ವೀರೇಶ್ ಪಾಟೀಲ್ ಸರ್ ಅವರು ಈ ಭಾವಚಿತ್ರದ ಸಂಗೊಳ್ಳಿ ರಾಯಣ್ಣನ ಒಂದು ಭಾವಚಿತ್ರದ ಫೋಟೋ ಪೂಜೆಯನ್ನ ನೆರವೇರಿಸಿ ನಮ್ಮ ಲಕ್ಷ್ಮಣನ ನಿಂಗೋಳವರು ತೆಂಗಿನಕಾಯಿ ಹೊಡೆಯೋದ್ರ ಮುಖಾಂತರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಒಂದು ಹಿರಿಯರು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹೂವ ತಣ್ಣಿರಿ ಎಲ್ಲರೂ ಹೂವ ತಣ್ಣಿರಿ, ಎಲ್ಲ ಹೂವ ತಣ್ಣಿರಿ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತಣ್ಣಿರಿ ಎಲ್ಲರೂ ಹೂವ ತಣ್ಣಿರಿ, ಎಲ್ಲ ಹೂವ ತಣ್ಣಿರಿ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಸಲಹು ಯೋಗಿ ವರಿಯನೇ ಸಲಹು, ದಾರನೇ ಸಲಹು ಯೋಗಿ ವರಿಯನೇ ಸಲಹು, ನಿತ್ಯಲಿಂಗಯತಿ ನನಗೆ ನೀನೆ ಗತಿ, ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ
ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ವೇದಿಕೆಯ ಮೇಲೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನ ವಂದಿಸುತ್ತಾ ಇನ್ ಮುಂದೆ ಮಾಲಾರ್ಪಣೆ. ಈ ಮಾಲಾರ್ಪಣೆಯನ್ನ ಯಾರವರು ರಮೇಶ್ ಪೂಜಾರಿ ಅವರು ನಡೆಸಿಕೊಡ್ಬೇಕಂತ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಲೋ ಹಲೋ ಮಾಲಾರ್ಪಣೆ ಬಸವೇಶ್ವರ ನಾಟಕ ಸಂಘ ಇವರಿಂದ ವೀರೇಶ್ ಪಾಟೀಲ್ ಸರ್ ಶರಣರು ಇವರಿಗೆ ಗಣೇಶ್ ಮೊಪ್ಕಾರ್ ಸರ್ ಇವರಿಂದ ಕರುನಾಡ ತಾಯಿ ಸದಾ ಚಿನ್ಮಯಿ. ಅದೇ ರೀತಿ ಲಕ್ಷ್ಮಣ್ ನಿಂಗಾಗೋಳ್ ಸರ್ ಅವರಿಗೆ ಲಕ್ಷ್ಮಣ್ ಕೋಚ್ ಸರ್ ಅವರಿಂದ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ದೇವಾಲಯ ಈ ಪ್ರೇಮಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ. ಅದೇ ರೀತಿ ಬಾಕಳೆ ಸರ್ ಅವರಿಗೆ ಜಗದೀಶ್ ಚೌಗಲ ಸರ್ ಅವರಿಂದ ವೀರ ಧೀರ ರಾಣಿದ ನಾಡು ನಿನ್ನದು
ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರಸಾಧು ಸಂತರ ನೆಲೆ ನಿನ್ನದು, ಮಹಾಶ್ರೀಪಕಾರರ ನಿಧಿ ನಿನ್ನದು, ಸಂಗೀತ ಸಾಹಿತ್ಯ ಶೈಲಿ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ. ಅದೇ ರೀತಿ ಸುನಿಲ್ ಅಕ್ಕೋಳೆ ಅವರಿಗೆ ಜಕ್ಕಪ್ಪ ಕೋತ್ಸರ್ ಅವರಿಂದ. ಜೀವತಂತಿ ಮೀಳುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು. ಹಲೋ, ಅದೇ ರೀತಿ ಸಿದ್ದಪ್ಪ ಮಮದಾಪುರ ಸರ್ ಅವರಿಗೆ ವೀರೇಶ್ ಪಾಟೀಲ್ ಸರ್ ಶರಣ್ ಅವರಿಂದ. ರೋಮ ರೋಮಗಳು ನಿಂತವು ತಾಯೇ, ಚೆಲುವ ಕನ್ನಡದೊಡೆಯ ನಿಗುಮಾಯಿ, ಕಡಲೆ ಮುಗಿಲಿ ಸಿಡಿಲೆ, ಕಡಲೆ ಹಲೋ, ಮುಗಿಲಿ ಸಿಡಿಲೆ. ಅದೇ ರೀತಿ ಸುನಿಲ್ ಕರಗಾರಿ ಅವರಿಗೆ ಶರಣ್ ಅವರಿಂದ. ತನು ಮನವು ದನವು ಎಲ್ಲ ಕಣ್ಣ, ತನು ಮನವು ದನವು ಎಲ್ಲ ಕಣ್ಣ. ಅದೇ ರೀತಿ ಜಕ್ಕಪ್ಪ ಪೂಜಾರಿ ಅವರಿಗೆ ಶರಣ್ ಸರ್ ಅವರಿಂದ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಅದೇ ರೀತಿ ಅಣ್ಣಪ್ಪ ಗಾವಡೆ ಅವರಿಗೆ ಬಾಕಳೆ ಸರ್ ಅವರಿಂದ. ಕಾವೇರಮ್ಮ ಬಾಳು ಕರಗಾವೆ ಅವರಿಗೆ ಗಣೇಶ್ ಮೊಪ್ಕರ್ ಸರ್ ಅವರಿಂದ. ಬಾಳು ಕರಗಾವರಿಗೆ ಮಠಪತ್ ಸರ್ ಅವರಿಂದ ಸತ್ಕಾರ. ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ಅದೇ ರೀತಿ ಬಾಳು ನಿಂಗಾಗಳವರಿಗೆ ವಿಠಲ್ ಪಡ್ಗೇರ್ ಅವರಿಂದ ಸತ್ಕಾರ. ಆ ತೀರವ ಸೇರಿಸು ತಾಯ್ವಡನೆ ನಿನಗೆ ಶರಣು, ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು, ಆ ತೀರವ ಹಲೋ, ಸೇರಿಸು. ಅದೇ ರೀತಿ ರಾವ್ಸಾಬ್ ಗಾವಡೆ ಅವರಿಗೆ ಸಿರಾಜ್ ಗೋಸ್ ಅವರಿಂದ, ಗೌಂಡಿ ಅವರಿಂದ. ಮುಗಿಲಾಗುವೆ ಹನಿಯಾಗುವೆ, ಮಳೆಯಾಗಿ ಹೊಳೆಯಾಗಿ ಹರಿದಾಡುವೆ, ನಿತ್ಯ ನಲಿದಾಡುವೆ. ಹಲೋ, ಎಲ್ಲ ಮಾಲಾರ್ಪಣೆದಾರಿಗಳಿಗೆ ಬಸವೇಶ್ವರ ನಾಟ್ಯ ಸಂಘ ಯಕ್ಷಂಬ ಅವರಿಂದ ಹಾಗೂ ನಮ್ಮ ಹಿರೇಕೊಡಿ ಗ್ರಾಮಸ್ಥರ ವತಿಯಿಂದ ಧನ್ಯವಾದಗಳು. ಮಾಲಾರ್ಪಣೆಯ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ರಮೇಶ್ ಪೂಜಾರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳುತ್ತಾ, ಇನ್ನು ಮುಂದೆ ನೀಡುತ್ತಾ ಇದೆ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಯಕ್ಷಂಬದ ನಿರ್ದೇಶನದಲ್ಲಿ ಮೂಡಿ ಬರತಕ್ಕಂಥ ಈ ಒಂದು ರೈತನ ಮಕ್ಕಳು ಅಂತಕ್ಕಂಥ ನಾಟಕ. ಈ ನಾಟಕದ ರೂವಾರಿಗಳಾಗಿರ್ತಕ್ಕಂಥ ರಾಷ್ಟ್ರೀಯ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಗಣೇಶನ್ ನಾಮೋಪಕಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ
ನಮ್ಮ ವೀರೇಶ್ ಶರಣರು ಮತ್ತು ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣಲಿಂಗಗಳವರು ಸತ್ಕರಿಸಿ ಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸತ್ಕಾರವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೂ ಮತ್ತು ನಿಂಗಾಗೊಳರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳುತ್ತಾ ಇನ್ನು ಮುಂದೆ ಅದೇ ರೀತಿಯಾಗಿ ಯಕ್ಷಂಬದ ಶುಭೋದಯ ಟೀಮದವರು ಕೂಡ ಈ ಗಣೇಶ ನಮ್ಮಪ್ಪಗಾರ ಅವರನ್ನು ಸತ್ಕರಿಸಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಬರ್ಬೇಕಂತ ಅವ್ರನ್ನ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶುಭೋದಯ ಕಮಿಟಿಯವರು ಸತ್ಕಾರವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳುತ್ತಾ ಇನ್ನು ಮುಂದೆ ಪ್ರಾಸ್ತಾವಿಕವಾಗಿ ನಮ್ಮ ಗಣೇಶನ್ನ ಒಂದೆರಡು ನುಡಿಗಳನ್ನ ಗಣೇಶ ನಮ್ಮಪ್ಪಗಾರ್ ಅವರು ನಡೆಸಿಕೊಡ್ಬೇಕಂತ ಅವ್ರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಗಣೇಶ ನಮ್ಮಪ್ಪಗಾರ್ ಅವರು ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನ ಆಡಬೇಕು. ದಯವಿಟ್ಟು ಕ್ಷಮಿಸಬೇಕು. ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶರಣರಾಗಿರ್ತಕ್ಕಂಥ ವೀರೇಶ್ ಶರಣರವರು ಈ ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತುಗಳನ್ನ ಆಡ್ತಾರೆ. ಈಗಾಗಲೇ ವೇಳೆ ಬಹಳ ಆಗಿರುವುದರಿಂದ ಅವ್ರು ಎರಡು ಅಂದಾರ, ನಾ ಎರಡ ಹೇಳ್ತೀನಿ ಕೇಳಿಸ್ಕೊರೆ. ಮೊನ್ನೆ ಒಂದು 5 ದಿನ ಪ್ರವಚನ ನಡೀತೀವ್ರೆಲ್ಲ ಎಲ್ಲಿ ಹೋಗಿದ್ರಿ ಅಂಬಲ್ಲಿ ಇಂದ ಎಲ್ಲರಿಗೂ ಮೈಯಾಗ ಬಹಳ ಸಂತೋಷ ಆಯ್ತು. ಇದು ಗಲಾಟೆ ಮಾಡೋ ವೇದಿಕೆ ಆಗ್ಬಾರ್ದು. ನೋಡ್ರಿ ಅವ್ರ ಕಲಾವಿದರು ಹೆಂಗ ನಾಟಕ ಮಾಡ್ತಾರ, ಏನ್ ಪಾತ್ರಗಳನ್ನ ಅಭಿನಯಿಸ್ತಾರ, ಏನ್ ಅದ ನಾಟಕದ ಸಂದೇಶ ಏನಿದೆ ಅಂತ ನಿಮಗೆ ಗೊತ್ತಾಗ್ಬೇಕು. ನೀವು ಇಲ್ಲಿ ಬಂದು ಕೂತು ನಕ್ಕು ಬರೇ ಗದ್ಲಾ ಮಾಡಿ ಹೋದಂಗ ಆಗ್ಬಾರ್ದು. ಅದಕ್ಕೆ ಈಗೇನು ಸುಂದರವಾದ ನಾಟಕವನ್ನು ಅವ್ರು ಹೆಣ್ಕೊಂಡು ಬಂದಿದ್ದಾರೆ, ಅದು ರೈತರ ಬದುಕಿನ ಬಗ್ಗೆ ಇದೆ. ರೈತನ ಕಷ್ಟ ಸುಖ, ರೈತ ಎದುರಿಸ್ತಕ್ಕಂಥ ಸವಾಲುಗಳನ್ನು ಕುರಿತಂಥ ಒಂದು ಸುಂದರವಾದ ನಾಟಕವನ್ನು ಅವರು ನಿರ್ದೇಶನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ನಾಡಿನ ಹೆಸರಾಂತ ನಾಟಕ ರಚನೆಕಾರರಾದಂಥ ಎನ್ ಬಸವರಾಜು ಅವರು ರಚನೆ ಮಾಡಿರುವಂಥ ನಾಟಕ ಅದು. ನಮ್ಮೆಲ್ಲರ ಸೌಭಾಗ್ಯ ಇಲ್ಲೇ ಪಕ್ಕದ ಯಕ್ಷಂಬ ಪಟ್ಟಣದಲ್ಲಿ ಶ್ರೀಯುತ ಗಣೇಶ್ ಮೋಪಗಾರ್ ಅವರು ಸುಮಾರು ಒಂದು 30-35 ವರ್ಷ KSRTC ಒಳಗಡೆ ಸೇವೆ ಮಾಡಿ, ಅಲ್ಲಿ ಸೇವೆ ಮಾಡುವಾಗಲೇ ಅವರು ಈ ಕಲೆಯನ್ನ ರೂಢಿ ಮಾಡಿಕೊಂಡು 4-5 ಚಲನಚಿತ್ರಗಳಲ್ಲಿ ಅವರು ನಟನೆ ಮಾಡಿದ್ದಾರೆ, ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ದಾರೆ.
ಅವಾಗಲೇ ಸರ್ವಿಸ್ ಮಾಡುವಾಗಲೇ ಅವರು ಅನೇಕ ನಾಟಕಗಳನ್ನ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಮಾಡಿದ್ದಾರೆ. ನಿವೃತ್ತಿ ಆದಮೇಲೆ ಈ ರಂಗಭೂಮಿಯನ್ನೇ ಪೂರ್ಣ ಕಾಯಕವನ್ನಾಗಿ ಸ್ವೀಕಾರ ಮಾಡಿ ಸಮಾನ ಮನಸ್ಕರನ್ನೆಲ್ಲ ಸೇರಿಸಿಕೊಂಡು ಹೀಗೆ ನಾಟಕ ಮಾಡಿ ಸಂದೇಶ ನೀಡಿ ಮನೋರಂಜನೆಯನ್ನು ನೀಡಿ ಸಮಾಜಕ್ಕೆ ಶಕ್ತಿ ತುಂಬೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ನಾಟಕ ಯಶಸ್ವಿ ಆಗಲಿ, ಹೀಗೆ ನೂರಾರು ಕಡೆ ಪ್ರದರ್ಶನ ಆಗಲಿ, ಅವರಿಗೆ ಕಲಾ ಸರಸ್ವತಿ ಆಶೀರ್ವಾದವನ್ನ ಮಾಡಲಿ ಅಂಥೇಳಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಉದ್ಘಾಟನೆಯ ವೇದಿಕೆಯನ್ನು ಹಂಚಿಕೊಂಡು ನಿಮ್ಮೆಲ್ಲರ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಿರ್ತಕ್ಕಂಥ ವೀರೇಶ್ ಶರಣರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ, ಇನ್ನು ಮುಂದೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನ ನಮ್ಮ ಗಣೇಶನ ಮುಪ್ಪಗಾರ್ ಅವರು ನಡೆಸಿಕೊಡ್ಬೇಕಂತ ಅವ್ರು ನಾನು ಕೇಳ್ಕೊಳ್ತಾ ಇದ್ದೇನೆ. ಹಲೋ ಹಿರೇಗುಡಿ ಗ್ರಾಮದ ದೇವತೆಯಾದಂಥ ಮಾಳಿಂಗೇಶ್ವರ ಪಾದಾಡವಿಂದಲೇ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ನನ್ನ ವಂದನೆ ಹೇಳ್ತಾ, ಎಲ್ಲ ಯಾತ್ರಾ ಕಮಿಟಿಯ ಎಲ್ಲರಿಗೂ ಸಮಸ್ತರಿಗೂ ನಾನು ನತಮಸ್ತಕನಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೆ ಆಶೀರ್ವದಿಸಿದಂಥ ವೀರೇಶ್ ಪಾಟೀಲ್ ಸರ್ ಅವರಿಗೆ ನಾನು ನತಮಸ್ತಕನ ನಮಸ್ಕಾರನ ಹೇಳ್ತಾ, ಒಂದೆರಡು ನುಡಿಗಳನ್ನು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳಲಿಕ್ಕೆ ಬಯಸ್ತೀನಿ. ಸರಿಸುಮಾರು ಕರ್ನಾಟಕದ ರಾಜ್ಯಾದ್ಯಂತ 200ಕ್ಕೂ ಹೆಚ್ಚು ನಾಟಕಗಳನ್ನು ನಾವು ಆಡಿ ಇದನ್ನು ಪ್ರದರ್ಶನ ಮಾಡಿದ್ದೀವಿ. ಇಲ್ಲಿ ಪ್ರಥಮ ಬಾರಿಗೆ ನಿಮ್ಮ ಹಿರುಕುಡಿ ಗ್ರಾಮಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಇದನ್ನು ಇಲ್ಲಿಗೆ ಬರಲಿಕ್ಕೆ ನಮಗೆ ಪ್ರೇರಣೆ ಕೊಟ್ಟಂಥ ನಮ್ಮ ರಾಮಚಂದ್ರ ಬಾಕಳೆ ಸರ್ ಅವರಿಗೆ, ನಾನು ಮಹೇಶ್ ಬಾಕಳೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಊರಿಗೆ ಬರೀ ಮಾಡಲಿಕ್ಕೆ ಕಮಿಟಿಯ ನಮ್ಮ ಅಧ್ಯಕ್ಷರು, ಚೇರ್ಮನ್ರು ಎಲ್ಲರೂ ನಿಮ್ಮ ಕೊಟ್ಟ ಆಮಂತ್ರಣಕ್ಕೆ ನಾನು ತಲೆಬಾಗಿ ಇಲ್ಲಿ ಇವತ್ತಿನ ಕಾರ್ಯಕ್ರಮ ಬಂದಿದ್ದೀನಿ. ಈ ನಾಟಕ ರೈತನ ಮಕ್ಕಳು ಯಾರೂ ಕೊನೆಯವರೆಗೂ ದಯವಿಟ್ಟು ಯಾವುದು ಅಶ್ಲೀಲತೆ ಇಲ್ಲ ಅಂಥ ನಾಟಕ, ಕೌಟುಂಬಿಕ ನಾಟಕ, ದಯವಿಟ್ಟು ತಾವೆಲ್ಲರೂ ಕೊನೆಯವರೆಗೆ ನೋಡಿಕೊಂಡು ಆಶೀರ್ವಾದ ಮಾಡಬೇಕಾಗಿ ವಿನಂತಿ. ಇಲ್ಲಿ ಬಂದಂಥ ನಮ್ಮ ರಂಗ ಸಜ್ಜಿಕೆಯಾದಂಥ ನಮ್ಮ ಮಹಾಂತೇಶ್ ಚಚಡಿ ಅವರಿಗೂ ಕೂಡ, ಸದಾನಂದ್ ಹಲಗಿಲಿಯವರಿಗೂ ಕೂಡ, ಹಾಗೂ ಸಹೋದರ ಸೋಮಣ್ಣ ಅವರಿಗೂ, ಎಲ್ಲ ಸಂಗೀತ ಬಳಗದವರಿಗೂ, ನಮ್ಮ ಎಲ್ಲ ನಾಟ್ಯ ಸಂಘದ ಕಲಾವಿದರಿಗೂ, ನಮ್ಮ ಕಲಾವಿದರಿಗೂ ಈ ಒಂದು ರಂಗಭೂಮಿಯ ಮುಖಾಂತರ ನಾನು ಅವರೆಲ್ಲ ಪಾದಕ್ಕೆ ನಾನು ನಮಸ್ಕಾರನ ಸಲ್ಲಿಸುತ್ತಾ, ಈಗ ಇಲ್ಲಿ ಕರೆಸಿ ನನ್ನನ್ನು ಸತ್ಕಾರ ಮಾಡಿದಂಥ ತಮ್ಮೆಲ್ಲರಿಗೂ 101 ನಮನಗಳು ಹೇಳ್ತಾ, ದಯವಿಟ್ಟು ಎಲ್ಲರೂ ನಿಮ್ಮ ಸಪೋರ್ಟ್ ಇರಲಿ, ಕೊನೆಯವರೆಗೂ ನೋಡಿ ಅಂತ ಹೇಳಿ ವೇದಿಕೆಯನ್ನು ಹಂಚಿಕೊಂಡು ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನ ಆಡಿರ್ತಕ್ಕಂಥ ಗಣೇಶನ ಮುಪ್ಪಗಾರ್ ಅವರು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ